ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ನಿಮಗೆ ರವೆ ಉಪ್ಪಿಟ್ಟನ್ನು ಮಾಡೋಣ ಹೇಳ್ಕೊಡ್ತೀನಿ. ನಿಮ್ಮೆಲ್ಲರಿಗೂ ಗೊತ್ತಿದೆ ರವೆ ಉಪ್ಪಿಟ್ಟು ಅದರಲ್ಲಿ ಇನ್ನೇನು ಸ್ಪೆಷಲ್ ಅಂತ. ಆದರೆ ಇದು ಸ್ವಲ್ಪ ರೀತಿ ಸ್ಪೆಷಲ್ ಅಂತ ನನಗನ್ಸುತ್ತೆ. ನಾನು ಅದಕ್ಕೆ ನಿಮಗೆ ಗೊತ್ತಿದ್ದಂಗೆ ನಾನು ಎಲ್ಲದಕ್ಕೂ ಸ್ವಲ್ಪ ತರಕಾರಿ ಯೂಸ್ ಮಾಡೋದು ಜಾಸ್ತಿ. ನೋಡಿರಿ, ನನ್ನ ಹತ್ರ ಇರೋಂಥ ಎಲ್ಲ ಥರ ತರಕಾರಿಗಳನ್ನು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆ ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆ, ಕಡಲೆಬೀಜ ಮತ್ತು ಒಂದು ಸ್ವಲ್ಪ ತುಪ್ಪ ಮತ್ತು ಒಂದು ಕ್ಯಾಶ್ಯೂ ನಟ್ಟು, ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ತುಪ್ಪ ಯಾಕಪ್ಪ ಅಂತಂದರೆ ರವೆನ ಹುರ್ಕೊಳೋದಕ್ಕೆ. ಸೊ ಈ ರವೆನ ಹುರ್ಕೊಳೋದ್ರಿಂದ ಇದರಲ್ಲಿ ಸ್ವಲ್ಪ ಅದು ಅಂಟುಂಟಾಗೋದು ಈ ಥರ ಆಗೋಲ್ಲ. ಸೊ ನೋಡಿರಿ, ತರಕಾರಿ ಅಂತಂದರೆ ನಮ್ಮ ಹತ್ರ ಇರೋಂಥ ವೆಜಿಟೇಬಲ್ಸ್ನ ನಾವು ಯಾವ್ದು ಬೇಕಾದರೂ ನಾವು ಹಾಕ್ಕೋಬೋದು. ಈರುಳ್ಳಿನ ಸ್ವಲ್ಪ ದಪ್ಪ ದಪ್ಪ ಹೆಚ್ಕೊಂಡಿದ್ದೀನಿ, ಸ್ವಲ್ಪ ಇರೋವಂಥ ತರಕಾರಿಗಳನ್ನು ಹಾಕ್ಕೊಂಡಿದ್ದೀನಿ. ನೋಡಿರಿ, ಅದರಲ್ಲಿ ನಿಮಗೆ ಕ್ಯಾಬೇಜು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಬದನೆಕಾಯಿ, ಸ್ವಲ್ಪ ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುರುಳಿಕಾಯಿ, ಒಣಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು. ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಸಾಮಾನ್ಯವಾಗಿ ಉಪ್ಪಿಟ್ಟಿಗೆ ಹಸಿಮೆಣ್ಸಿನ್ಕಾಯಿನ ಯಾವತ್ತೂ ಯೂಸ್ ಮಾಡಿಲ್ಲ, ಸೊ ಯೂಸ್ ಮಾಡಲ್ಲ. ನೋಡಿರಿ, ಈ ಜೀರಿಗೆ ಅಂತೂ ಕಂಪಲ್ಸರಿ ಹಾಕ್ಕೊಂಡು ಮಾಡಿ ನೀವು. ಕಡಲೆಬೀಜ ಇರಲಿಲ್ಲ ಅಂದರೂ ನಡೆಯುತ್ತೆ, ಕ್ಯಾಶ್ಯೂ ನಟ್ಸ್ ಇಲ್ಲ ಅಂದರೂ ನಡೆಯುತ್ತೆ, ಬಟ್ ಜೀರಿಗೆ ಮಾತ್ರ ನೀವು ಕಂಪಲ್ಸರಿ ಹಾಕ್ಕೊಂಡು ಮಾಡಿದಾಗ ಉಪ್ಪಿಟ್ಟಿಗೆ ಒಂದು ಸ್ವಲ್ಪ ಚೆನ್ನಾಗಿರೋ ಫ್ಲೇವರು ಸಿಗುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ. ಮೆಜರ್ಮೆಂಟ್ ಕಪ್ ಇದು, ಇದರಲ್ಲಿ 2 ಕಪ್ಪಷ್ಟು ನೀರು ಬೇಕಾಗುತ್ತೆ. ನಂತರ ನಾನು ಇದಕ್ಕೆ ತುಪ್ಪ ಹಾಕ್ಕೋತಾ ಇದ್ದೀನಿ. ಈ ತುಪ್ಪ ಯಾಕಪ್ಪ ಅಂತಂದರೆ ನಮಗೆ ಉಪ್ಪಿಟ್ಟನ್ನು ಮಾಡಬೇಕಾದ್ರೆ ಸ್ವಲ್ಪ ತುಪ್ಪದಲ್ಲಿ ರವೆಯನ್ನು ಹುರ್ಕೊಂಡ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಅದಕ್ಕೋಸ್ಕರ ನಾನು ಯಾವಾಗಲೇ ರವೆ ಹುರ್ಕೋಬೇಕಾದ್ರೂ ಸಹಿತ ತುಪ್ಪದಲ್ಲಿ ರವೆನ ಹುರ್ಕೋತೀನಿ. ಅದು ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ಮತ್ತು ಒಳ್ಳೆ ಫ್ಲೇವರ್ ಕೂಡ ಸಿಗುತ್ತೆ. ಮತ್ತು ನಿಮಗೆ ಒಂದು ರವೆ ಹೆಂಗೆ ಹುರ್ಕೊಂಡಿರೋದು ಹೆಂಗೆ ಗೊತ್ತಾಗುತ್ತೆ ಅಂತ ಅನಿಸಿದ್ರೆ, ಅದು ಒಂದು ರೀತಿಯ ಸುವಾಸನೆ ಬರುತ್ತೆ, ಘಮ್ ಅಂತ ವಾಸನೆ ಬರುತ್ತೆ ರವೆ ಹುರಿದಿರೋದು. ಆ ಥರ ಘಮ್ ಅಂತ ವಾಸನೆ ಬಂದಮೇಲೆ ಅದನ್ನು ತೆಗೆದು ಒಂದು ಕಡೆ ಎತ್ತಿಟ್ಕೊಳ್ಳಿ. ಮತ್ತು ಇವಾಗ ನೀವು ಬಾಣಲಿಗೆ ಎಣ್ಣೆನ ಹಾಕ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಕಾಯಲಿ. ನಿಮಗೆ ಎಣ್ಣೆ ನಿಮ್ಮ ಮೆಜರ್ಮೆಂಟು ನಿಮಗೆ ಒಂದು ಸ್ವಲ್ಪ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ. ನಾನು ಒಂದು ಮೆಜರ್ಮೆಂಟ್ ಇದರೊಳಗೆ ಒಂದು ಅರ್ಧ ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿನ ಹಾಕ್ಕೊಂಡಿದ್ದೀನಿ. ಇವಾಗ ಸಾಸಿವೆನ ಹಾಕ್ಕೋತೀನಿ. ಸಾಸಿವೆನೂ ಸಹಿತ ನಿಮಗೆ ಜಾಸ್ತಿ ಕಾಣಿಸ್ಬೇಕು ಅಂತಂದರೆ ಒಂದಿಷ್ಟು ಸ್ವಲ್ಪ ಜಾಸ್ತಿನೇ ಹಾಕ್ಬೋದು. ನನಗೆ ಎಷ್ಟು ಬೇಕಂದರೆ ಒಂದು ಸ್ವಲ್ಪ ಒಂದು 1/4 ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡಿದ್ದೀನಿ. ಮೆಜರ್ಮೆಂಟ್ ಸ್ಪೂನಲ್ಲಿ ಒಂದು 1/4 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಇದ್ರ ಜೊತೆ ಕಡಲೆಬೇಳೆ, ಕಡಲೆಬೀಜ ಮತ್ತು ಉದ್ದಿನಬೇಳೆ ಮತ್ತು ಸ್ವಲ್ಪ ಜೀರಿಗೆ ಮತ್ತು ಒಂದು ಕ್ಯಾಶ್ಯೂ, ಇದನ್ನು ಹಾಕ್ಕೋತಾ ಇದ್ದೀನಿ. ಕ್ಯಾಶ್ಯೂ ಮತ್ತು ಕಡಲೆಬೀಜ ನಿಮ್ಮ ಇಷ್ಟ, ಬಟ್ ನನಗೆ ಅದಿಷ್ಟ ಅಂತ, ನನಗೆ ಏನೇನು ಇಷ್ಟ ಆಗುತ್ತೆ ಅದನ್ನು ನಾನು ನಿಮಗೆ ತೋರಿಸ್ಬೇಕು ಅಂತ ಇಷ್ಟಪಡ್ತೀನಿ. ಯಾಕೆಂದರೆ ನಾನು ಮೊದಲೇ ಹೇಳ್ದಂಗೆ ನನಗೆ ಉಪ್ಪಿಟ್ಟು ಆಲ್ ಟೈಮ್ ಫೇವ್ರೇಟ್. ಅದು ನಾನು ಯಾವಾಗ ಬೇಕಂದರೆ ನನಗೆ ಆಗ್ತಾಯಿದೆ ಅಂದರೆ ನಾನು 10 ನಿಮಿಷದಲ್ಲಿ ವಿತೌಟ್ ವೆಜಿಟೇಬಲ್ಸು ಕೂಡ ನಾನು ಉಪ್ಪಿಟ್ಟನ್ನ ಮಾಡಿಕೊಂಡು ತಿಂತೀನಿ. ಅದಕ್ಕೋಸ್ಕರ ನಾನು ನಿಮಗೆ ವಿತ್ ವೆಜಿಟೇಬಲ್ಸು ಮತ್ತು ಈ ಒಂದು ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ಯಾವ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅದನ್ನು ನಿಮಗೆ ತೋರಿಸ್ಬೇಕು ಅಂತ ನನಗಿಷ್ಟ ಆಯಿತು. ಅದಕ್ಕೆ ನಾನು ಈ ಒಂದು ವಿಡಿಯೋನ ಮಾಡಿದ್ದೀನಿ. ಸೊ ನಾವು ಇದನ್ನ ಒಂದು ಸಲ ಟ್ರೈ ಮಾಡಿ ನೋಡಿ. ಈ ಥರ ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಂಡು ನಾನು ಹಾಕ್ಕೊಳೋ ಮೆಥಡಲ್ಲಿ ನೀವು ಉಪ್ಪಿಟ್ಟು ಮಾಡ್ಕೊಂಡು ತಿಂದು ಒಂದು ಸಲ ನೋಡಿ. ನಿಮಗೆ ಇಷ್ಟ ಆದರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ. ಒಂದು ವೇಳೆ ಈ ಒಂದು ವಿಡಿಯೋ ಇಷ್ಟ ಆಯಿತು ನಿಮಗೆ ಅಂದರೆ ದಯವಿಟ್ಟು ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೋಡಿ, ಇವಾಗ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಅದು ಆವಾಗ ನಿಮಗೆ ತಿನ್ನಬೇಕಾದ್ರೆ ಕಟಮ್ ಕಟಮ್ ಅಂತ ಒಂದು ಸೌಂಡ್ ಬರೋ ಥರ ಕಡಲೆಬೀಜ ಮತ್ತು ಕಡಲೆಬೇಳೆ ಸಿಗುತ್ತೆ. ಲಾಸ್ಟ್ಗೆ ಜೀರಿಗೆನ ಹಾಕ್ಕೊಳ್ಳಿ. ಈ ಒಂದು ಜೀರಿಗೆ ಯಾಕಪ್ಪ ಅಂದರೆ ಡೈಜೆಷನ್ಗೆ ತುಂಬ ಒಳ್ಳೆಯದು. ಸೊ ನಾನು ಕಂಪಲ್ಸರಿಯಾಗಿ ಉಪ್ಪಿಟ್ಟಿಗೆ ಜೀರಿಗೆ ನನ್ನ ಉಪ್ಪಿಟ್ಟಿಗೆ ಒಂದು ಜೀರಿಗೆ ಇದ್ದೇ ಇರುತ್ತೆ. ನೋಡಿ, ಇವಾಗ ನಾನು ತರಕಾರಿಗಳನ್ನು ಹಾಕ್ಕೋತೀನಿ. ಸೊ ನಾನಿವಾಗ ಅದರ ಜೊತೆ ಫಸ್ಟು ಕರ್ಬೇವಿನ ಸೊಪ್ಪು ಹಾಕಿ, ಮೆಣಸಿನ್ಕಾಯಿ ಹಾಕಿ, ನೆಕ್ಸ್ಟು ಈರುಳ್ಳಿ ಹಾಕ್ತೀನಿ. ಆ ಈರುಳ್ಳಿ ಘಮ ಹೋದ್ಮೇಲೆ ನಾನು ಎಲ್ಲ ತರಕಾರಿಗಳನ್ನು ಹಾಕ್ಕೊಳ್ಳೋದು. ಮತ್ತು ಕೊತ್ತಂಬರಿ ಸೊಪ್ಪನ್ನ ನೀವು ಲಾಸ್ಟಿಗೆ ಬೇಕಾದರೆ ಹಾಕ್ಕೋಬೋದು, ಬಟ್ ಸಬ್ಬಸಿಗೆ ಸೊಪ್ಪನ್ನು ಮೊದಲನೇ ಹಾಕಿದ್ರೆ ಅದು ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಉಪ್ಪಿಟ್ಟಲ್ಲಿ ಇನ್ನೊಂದು ಇದೆ, ಅದಕ್ಕೆ ನಾವು ಮಾಮೂಲಿ ನಾನು ನಿಮಗೆ ಟೊಮೊಟೊ ಬಾತ್ ಟೈಪಲ್ಲಿ ಒಂದು ಉಪ್ಪಿಟ್ಟು ಮಾಡ್ತೀನಿ. ಮತ್ತು ಕುಕ್ಕರ್ ಉಪ್ಪಿಟ್ಟು ಅಂತಲೂ ಸಹಿತ ಇದ್ದಾರೆ. ಇದರಲ್ಲಿ ಉಪ್ಪಿಟ್ಟಲ್ಲಿ 4 ಟೈಪ್ ಉಪ್ಪಿಟ್ಟಿದ್ದಾವೆ. ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಆ ಥರದ್ದು ಉಪ್ಪಿಟ್ಟನ್ನು ಮಾಡಿ ತೋರಿಸ್ತೀನಿ. ನನಗೂ ತುಂಬ ಇಷ್ಟ ಆಗಿದೆ ಅದು. ನಾನೇ ಸ್ವಲ್ಪ ಒಂದು ಟ್ರಯಲ್ ಮಾಡಿ ನೋಡಿದೆ, ನನಗೆ ತುಂಬ ಇಷ್ಟ ಆಗಿದೆ. ಸೊ ಅದನ್ನು ನಾನು ನಿಮಗೆ ತೋರಿಸ್ತೀನಿ. ನೋಡಿರಿ, ಆ ಒಂದು ಕಪ್ಪು ರವೆಗೆ 2 ಕಪ್ಪು ನಾನು ನೀರನ್ನು ಹಾಕ್ಕೊತಾ ಇದ್ದೀನಿ. ಮತ್ತು ಇವಾಗ ಚೆನ್ನಾಗಿ ಅದು ಹೊಂದ್ಕೊಳ್ಳಿ. ಉಪ್ಪು ಹಾಕ್ತೀನಿ ಇವಾಗ. ಇದು ಲಾಸ್ಟ್ಗೆ ಉಪ್ಪು ಹಾಕ್ಬಿಟ್ಟು
ಒಂದು 5 ನಿಮಿಷ ಬೆಂದ್ಕೊಳೋಕ್ಕೆ ಒಂದೇನಾದ್ರು ತಟ್ಟೆ ಏನಾದರೂ ಮುಚ್ತೀವಿ. ಸೊ ನಾನು ಮೊದಲೇ ಹೇಳ್ತಾ ಇದ್ದೆ, ಮಾಮೂಲಿ ನಾವು ಪಲಾವ್ಗೆಲ್ಲ ಯಾವ ಥರ ಮಾಡ್ತೀವೋ ಅದೇ ಥರನೂ ನಾವು ಉಪ್ಪಿಟ್ಟನ್ನ ಕುಕ್ಕರಲ್ಲೂ ಮಾಡ್ಕೋಬಹುದು. ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ, ಟೊಮೊಟೊ ಎಲ್ಲ ಹಾಕ್ಬಿಟ್ಟು ಟೊಮೊಟೊ ಬಾತ್ ಥರನೂ ಸಹಿತ ನಾವು ಉಪ್ಪಿಟ್ಟನ್ನ ಮಾಡ್ಕೋಬೋದು. ಅದನ್ನು ತುಂಬ ಚೆನ್ನಾಗಿರುತ್ತೆ, ಫ್ಲೇವರ್ ಎಲ್ಲ ಅದೇ ಥರ ಬರುತ್ತೆ. ಬಟ್ ರವೆ ಇರುತ್ತೆ ಅಷ್ಟೇ. ಬಟ್ ಇಷ್ಟ ಆಗುತ್ತೆ, ಉಪ್ಪಿಟ್ಟು ಇಷ್ಟ ಆಗೋರಿಗೆ ಇಷ್ಟ ಆಗುತ್ತೆ. ಸೊ ನನಗೆ ಉಪ್ಪಿಟ್ಟು ತುಂಬ ಫೇವ್ರೆಟ್ ಡಿಶ್ ಕೂಡ. ಸೊ ಅದಕ್ಕೋಸ್ಕರ ಎಲ್ಲ ಥರನೂ ಇಷ್ಟಪಡ್ತೀನಿ. ಬಟ್ ಉಪ್ಪಿಟ್ಟು ನನಗೆ ಟಿಫನಲ್ಲಿ ಸ್ವಲ್ಪ ಇಷ್ಟನೇ. ನೋಡಿ ಇವಾಗ ಚೆನ್ನಾಗಿ ಅದು ಸ್ವಲ್ಪ ಬೇಯ್ಕೊಳ್ಳಿ ಹಬೆಯಲ್ಲಿ ಅಂತ ಬಿಟ್ಟೆ. ನೋಡಿ ಚೆನ್ನಾಗಿ ಬೆಂದಿದೆ. ಇವಾಗ ರವೆನ ಹಾಕ್ತೀನಿ. ರವೆನ ನಿಮಗೆ ತೆಳ್ಳಗೆ ಬೇಕಂದರೆ ಇನ್ನೊಂದು 1/2 ಕಪ್ ನೀರು ಹೆಚ್ಚಿಗೆ ಹಾಕೋಬೋದು. ಸೊ ನನಗೆ ಮೀಡಿಯಮ್ ಆಗಿರೋ ಇಷ್ಟ ಆಗಿರೋದ್ರಿಂದ ನಾನು ಮೀಡಿಯಮಾಗಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಕರೆಕ್ಟಾಗಿ ಏನೂ ಅಂಟಲ್ಲ, ಚೆನ್ನಾಗಿ ಆಗ್ತಾಯಿದೆ. 1 ನಿಮಿಷ ಅಥವಾ 2 ನಿಮಿಷ ಅದನ್ನು ನೀವು ಮುಚ್ಚಿಬಿಟ್ಟು ತೆಗೆದ್ರೆ ನಿಮಗೆ ಉಪ್ಪಿಟ್ಟು ರೆಡಿಯಾಗಿರುತ್ತೆ. ನೋಡಿರಿ, ನನ್ನ ಮನೆ ಉಪ್ಪಿಟ್ಟು ಈ ಥರ ಇದೆ. ನೋಡೋದಕ್ಕೂ ಚೆನ್ನಾಗಿದೆ, ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಘಮ್ ಅಂತ